ಹಾಗಾಗಿ ಒಂದು ಮದರ್ ಟಂಗಲ್ಲೋ ತಮಿಳೋ ತೆಲುಗೋ ಕನ್ನಡದಲ್ಲೇ ಇದು ಸ್ವರ ಇದು ನೋಡಿ ರಿದಮ್ ಅನ್ನೋ ಥರ ಜತಿ ಇರಲಿ, ಜತಿ ಸ್ವರ, ದಿಸ್ ಇಸ್ ರಿದಮ್, ದಿಸ್ ಇಸ್ ಸ್ವರ, ಆ ಥರ ಇಂಗ್ಲೀಷಲ್ಲಿ ಮಾತಾಡ್ತಿರಲ್ಲ ಮಕ್ಕಳ ಹತ್ರ, ಅದು ನೀವು ಯಾವಾಗ ಮೇಂಟೈನ್ ಮಾಡ್ತೀರಾ? ಮೇಡಮ್ ಆಕ್ಚುಲಿ ಒಬ್ಬೊಬ್ರು ಒಂದೊಂದ್ ತರ ನೋಡಿ, ಇದರಲ್ಲಿ ನಾವು ಜನರಲೈಸ್ ಮಾತಾಡಲ್ಲ. ನಮ್ಮ ಬಗ್ಗೆ ನಾನು ನಮ್ಮ ಸಂಸ್ಥೆ ಒಂದು ನಿಮಿಷ, ಸಂಗೀತ ಅನ್ನೋದು ದೇವರು ಕಲೆ ಎಲ್ಲ ಮಾತಾಡ್ಬಿಟ್ವಿ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಒಂದು ನಾವು ಇಂಡಿಯನ್ ಲ್ಯಾಂಗ್ವೇಜ್ ಅನ್ನ ಬಿಟ್ಟು ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ನೀವ್ ಹೇಳ್ತಿರೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಮೇಡಮ್, ನಾವ್ ಹೇಳಲ್ಲ. ಆ ತರ ಹೇಳೋದ್ರಿಂದ ಹೇಗೆ ಮಕ್ಕಳಿಗೆ ಅದರ ಅರ್ಥ ಗೊತ್ತಾಗುತ್ತೆ? ಅವ್ರಿಗೆ ಅಂತಾರೆ. ನಾವೆಲ್ಲ ಯಾರಾದ್ರೂ ಅಮೆರಿಕದಿಂದ ಬಂದಿದ್ದಾರೆ ಅನ್ಕೊಳ್ಳಿ, ನಾವು ನಮ್ಮ ಭಾಷೆಯನ್ನೇ ಕಲಿಸ್ತೀವಿ, ನಮ್ಮ ಕನ್ನಡವನ್ನೇ, ನಮ್ಮ ತೆಲುಗು ಭಾಷೆ, ನಮ್ಮ ಸಂಸ್ಕೃತದ ಭಾಷೆನೇ ನಾವು ಅದೇ ಒಂದು ಮಾರ್ಗದರ್ಶನಾಗಿ ನಿಲ್ಬೇಕು ವಿನಃ ನಾವು ಅವ್ರಿಗೆ ಇನ್ಸ್ಪಿರೇಷನ್ ಕೊಡ್ಬೇಕು. ಅವ್ರಿಗೆ ಗೊತ್ತಿರಲ್ಲ, ಮಕ್ಕಳು ಬಂದಿರೋರು ತುಂಬಾ ಇನ್ನೋಸೆಂಟ್ ಇರ್ತಾರೆ, ಅವ್ರಿಗೆ ನಾವು ಇಂಗ್ಲಿಷ್ ಮಾತಾಡಲ್ಲ. ನಾವು ಇಂಗ್ಲಿಷ್ ಅಂದ್ರೇನೆ ನಮ್ ಡಾನ್ಸ್ ಅಲ್ಲಿ ಇಂಗ್ಲಿಷ್ ಮಾಡಕ್ ಆಗಲ್ವಲ್ಲ. ನಮ್ಮ ಭಾಷೆನೇ ನಮಗೆ ಮೂಲ, ನಮಗೆ ನಮ್ಮ ನೆಲವೇ ನಾವು. ನಮ್ಮ ನಿಮ್ಮ ನೃತ್ಯ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ಸ್ಟೂಡೆಂಟ್ಸ್? ಎಷ್ಟು ಮೊದಲೇ ಸ್ಟಾರ್ಟ್ ಮಾಡಬೇಕಾದ್ರೆ ಇತ್ತೀಚೆಗೆ ಯಾವ ತರ? ಸರ್, ನಾನು ಸ್ಟಾರ್ಟ್ ಮಾಡಿದ ಒಬ್ಬನೇ, ನನ್ನ ಜೊತೆ ಮತ್ತೆ ನೆಕ್ಸ್ಟ್ ಚೇತನ ಅವರು, ಮತ್ತೆ ನಮ್ಮ ಮನೆಯವರು ಎಲ್ಲ. ನಮ್ಮ ಮನೆ ಯಾಕಂದ್ರೆ ವಾತಾವರಣ ಹೆಂಗಿರುತ್ತೋ ಮತ್ತೆ ಪರಿಸರ ಹೆಂಗಿರುತ್ತೋ ಶುದ್ಧವಾಗಿದ್ರೆ ಅದು ಬೆಳೆಯುತ್ತೆ. ಗೊಬ್ಬರ ಹಾಕಿ ಬೆಳೆಸಬೇಕು. ಸ್ಟೂಡೆಂಟ್ಸು ಅಷ್ಟೇ ಸರ್. ನಾವು ಇರೋದು ಗಾಂಧಿ ಬಜಾರು ಮತ್ತೆ ಮಲ್ಲೇಶ್ವರಂ ಅಲ್ಲ, ವಿವೇಕ್ ನಗರ್ ಬಂದು ಬೇರೆ ತರ. ಅದು ಹೊಸ ಬಡಾವಣೆ. ಆ ಬಡಾವಣೆ ಈಗ ಒಂದು 50 ವರ್ಷದಿಂದ ಸರಿ ಜಾಸ್ತಿ ಆಗಿರ್ಬೇಕು. ಆದರೆ ಬೇರೆ ಊರಿಂದ ಬಂದಿರೋರ್ಗು ನಮ್ಮ ಕಲೆಯ ಪ್ರಸಾರವನ್ನು ನಾವು ನೀಡ್ತಾ ಇದ್ದೀವಿ. ಸರ್, ಈಗ ಇಂಡಿಯಾ ಇಸ್ ನಾಟ್ ಡಿವೈಡೆಡ್ ಬೈ ಕ್ಯಾಸ್ಟ್. ಹೌದು ಸರ್. ಬಟ್ ಪ್ರಾಕ್ಟಿಕಲ್ ಏನಿದೆ ಬೇರೆ ಇದೆ. ಈಗ ಯೋಗ ತಗೊಂಡ್ರೆ ನಮ್ದಲ್ಲ ಇದು ಅಂತ ಕೆಲವರು ಇಸ್ಲಾಂ ಧರ್ಮದವರು ತಿರಸ್ಕರ್ತಾರೆ, ಕೆಲವೊಬ್ರು ಹೇಳ್ತೀನಿ. ಹಂಗೆ ಡ್ಯಾನ್ಸ್ಗೂ ಇರ್ಬೋದು. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಹೌ ಯು ಎನ್ಕರೇಜ್ ದೆಮ್ ಟು ಪರ್ಫಾರ್ಮ್? ಸರ್, ನಮ್ಮ ನೋಡಿ ಸರ್, ನಾವು ಒಂದು ಸಮುದ್ರದ ಒಂದು ಹನಿ. ನಾನು, ಚೇತನ, ಶಿರೀಷ, ನಮ್ಮ ಮಹೇಶು, ನಾವು 4 ಜನ ಕೂತಿದ್ದೀವಿ. ನೀವು 40 ಜನ ಕೂತಿರ್ತೀರ. ನಮ್ಮ ಒಪಿನಿಯನು, ನಮ್ಮ ಅನಿಸಿಕೆ ತುಂಬ ಕಮ್ಮಿ ಅನಿಸುತ್ತೆ ಸರ್. ಆದರೆ ನಾವು 100% ಹೇಳ್ತೀವಿ, ನಮ್ಮ ಶಾಸ್ತ್ರದಲ್ಲೋ, ನಮ್ಮ ಯೋಗ ಅಭ್ಯಾಸದಲ್ಲೋ, ನಮ್ಮ ಆಯುರ್ವೇದದಲ್ಲೋ, ನಮ್ಮ ಹೊರನೋಟ ನೋಡುವ ರೀತಿಯಲ್ಲಿ ಎಲ್ಲ ಆರ್ಗ್ಯಾನಿಕ್ಕು ಮತ್ತು ಮೈಂಡ್ ಪ್ರಶಾಂತವಾಗಿರಬೇಕು ಅಂತಾನೇ ಹೋಗ್ತೀವಿ ವಿನಃ ಅದರಿಂದನೇ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಒಳ್ಳೆಯದನ್ನು ಪಳಗ್ರಿ, ಒಳ್ಳೆಯದನ್ನು ಉಪಯೋಗಿಸಿ, ಒಳ್ಳೆಯದನ್ನು ಮಾತಾಡಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ವಿನಃ ನಮ್ಮ ಕೈಯಲ್ಲಿ ವಿ ಆರ್ ನಾಟ್ ಎಲಿಜಿಬಲ್ ಟು ಹೋಲ್ಡ್ ಅವರ್ ಎಂಟೈರ್. ನಾವು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಈ ಒಂದು ಟೈಮ್ ನಾನು ತಗೊಂಡು ನಿಮ್ಮ ಹತ್ರ ಮಾತಾಡೋದು, ನಾವು ಕಲಾವಿದರಾಗಿದ್ದೀವಿ, ನಮ್ಮ ಸಂಸ್ಥೆ ನಾವು ನಡೆಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಗೆ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ, ಅದು 25 ವರ್ಷ ಆಗಿದೆ. ಜನರಿಗೆ ಮುಟ್ಟಬೇಕು. ಮುಂಚೆ ಬರ್ತಾ ಇದ್ರು, ಈಗ ಕಲೆನ ಅವರ ಪಾರ್ಟಿಸಿಪೇಟ್ ಮಾಡಲ್ಲ. ನಮ್ಗೆ ಬೇಡ, ಇದು ಬ್ರಾಹ್ಮಣರದು, ಇದು ಮೇಲ್ಜಾತಿಯವರು. ಸರ್, ನಾವು ಬ್ರಾಹ್ಮಣರಲ್ಲ ಸರ್. ಅದು ಬೇರೆ ಬೇರೆ ಅವರ ಒಪಿನಿಯನ್ ಏನಿರುತ್ತೆ, ಹೇಗಿರುತ್ತೋ ಅದು ಯಾರು ತಗೊಳ್ಳೋ ರೀತಿಯಲ್ಲಿ ಇರುತ್ತೆ ಸರ್. ಅಂದ್ರೆ ಇದರಲ್ಲಿ ಜಾತಿ ಇಲ್ಲ, ಮತ್ತೆ ಯಾವ ಭಾಷೆನೂ ಇಲ್ಲ, ಯಾವುದಕ್ಕೂ ದೇರ್ ಇಸ್ ನೋ ಡಿಫ್ರೆನ್ಸ್. ದೇರ್ ಇಸ್ ಓನ್ಲಿ ಇಂಟ್ರೆಸ್ಟ್, ಹಾಬಿ. ಅದು ಇಷ್ಟ ಇದ್ರೆ ಮಾತ್ರ ಮಾಡೋದು ಸರ್. ಇದು ಇಷ್ಟ ಇಲ್ಲದಿದ್ರೆ ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ಕಷ್ಟ. ಇಷ್ಟವನ್ನು ಬೆಳೆಸ್ಕೊಂಡು ಅದನ್ನ ಅವರೇ ನಮಸ್ಕಾರ, ನನ್ನ ಹೆಸರು ಶ್ರೀಶಾ ಅಂತ. ನಮ್ಮ ಮಾಮ ಇವರು ನಮ್ಮ ಗುರು ಇಬ್ರು. ಅವ್ರ ಅಕ್ಕನ ಮಗಳು ನಾನು, ಅವ್ರ ಅಣ್ಣನ ಮಗ ನಮ್ಮ. ಸೊ ಈ ಕ್ವೆಶ್ಚನ್ಗೆ ಸರ್ ನಾನು ಹೇಳೋಕೆ ಏನು ಬಯಸ್ತೀನಿ ಅಂದರೆ, ಅವ್ರವ್ರಿಗೆ ಆ ಇಂಟ್ರೆಸ್ಟ್ ಬರುತ್ತೆ ಫಸ್ಟೇ. ಅವರು ಮೋಸ್ಟ್ಲಿ ಹೆಂಗಾಗುತ್ತೆ ಅಂದರೆ, ಇವಾಗ ನಾವು ಕಲೆನ ಮಾಡ್ತಿದ್ದೀವಿ, ಅವರು ಇಂಟ್ರೆಸ್ಟ್ ತೊಗೊಂಡು ನಮ್ಮ ಹತ್ರ ಬರ್ತಾರೆ. ನಾವು ಹೋಗೋ ವಿನಃ ಜಾಸ್ತಿ ಅದು ಆ ಅಪ್ರೋಚ್ ಇರಲ್ಲ. ಅವರೇ ನಾವು ಇಷ್ಟಪಟ್ಟು ಅವ್ರ ಕಲೆಯನ್ನು ಅರ್ಥ ಮಾಡಿಕೊಂಡು ನಮಗೆ ಏನೋ ನಾನು ಕನೆಕ್ಟ್ ಮಾಡ್ಬೋದು, ಇದ್ರ
ಮಾಡಬೇಕು ಅಂತ ಅವರೇ ಬರ್ತಾರೆ. ಮೆಜಾರಿಟಿ ಕೇಸಸ್ ಹಂಗೆ ಆಗೋದು. ಸೊ ಅದು ಆ ಇಂಟ್ರೆಸ್ಟ್ ಬಂದಾಗ ನಾವು ಈ ಭೇದ ಭಾವ, ಈ ಡಿಫ್ರೆನ್ಸಿಯೇಷನ್ನ ನೋಡಲ್ಲ. ಯಾಕಂದರೆ ಇಟ್ ಈಸ್ ಇಂಡಿಯನ್ ಡ್ಯಾನ್ಸ್, ಇಟ್ ಈಸ್ ನಾಟ್ ಹಿಂದೂ ಡ್ಯಾನ್ಸ್ ಆರ್ ನಾಟ್ ರಿಲಿಜನ್ ಬೇಸ್ಡ್ ಡ್ಯಾನ್ಸ್ ಆರ್ ನಾಟ್ ಕಮ್ಯುನಿಟಿ ಬೇಸ್ಡ್ ಡ್ಯಾನ್ಸ್ ಅಲ್ಲ. ಇದು ಇಂಡಿಯನ್ ಡ್ಯಾನ್ಸ್, ನಮ್ಮ ಇಂಡಿಯಾ ಡ್ಯಾನ್ಸ್ ಆ್ಯಸ್ ಅ ಹೋಲ್ ನೋಡ್ತೀವಿ ಎಲ್ಲ. ಸೊ ಆ ಇಂಟ್ರೆಸ್ಟು, ಆ ಕಲೆಯನ್ನು ಕಲಿಬೇಕು ಅಂತ ಅವ್ರಿಗೆ ಫೀಲಿಂಗ್ ಇದ್ದರೆ ಮಾತ್ರ ಅದು ವಿನಃ ಅದು ಬೋತ್ ಸೈಡ್ಸ್ ವರ್ಕ್ ಆಗುತ್ತೆ. ಗುರುಗಳಿಗಾಗಿನೂ ಇಲ್ಲಾಂದರೆ ಶಿಷ್ಯಗಳಾಗಿನೂ ಇಬ್ಬರಿಗೂ ಅದು ಫಸ್ಟ್ ಕನೆಕ್ಷನ್ ಆಗುತ್ತೆ ಆಟೋಮ್ಯಾಟಿಕಲಿ. ನನ್ನಿಂದ ಲಾಸ್ಟ್ ಕ್ವಶನ್ ಫಾರ್ ಯು. ಈಗ ನೀವು ಎಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ. ಸಿನಿಮಾ ಒಂದು ಕಡೆ ಡ್ಯಾನ್ಸ್, ಸೊ ಹೇಗೆ ಅವರು ಮ್ಯಾನೇಜ್? ಸರ್ ಒಂದು ಆನ್ಸರ್ ನಾನು ಹೇಳ್ಬಿಡ್ತೀನಿ, ಅವ್ರದ್ದು ಕಂಟಿನ್ಯೂಟಿ ಇತ್ತು. ಈಗ ಚೇತನಾ ಅವ್ರಿಗೆ ಕೊಡೋಕೆ ಮುಂಚೆ ಈ ಪ್ರದರ್ಶನದಿಂದ ಏನು ಉಪಯೋಗ ಆಗುತ್ತೆ ಅಂತ ಅದೊಂದು ಹೇಳ್ತೇನೆ. ಯಂಗ್ ಹುಡುಗ 22-20 ವಯಸ್ಸು, ಹಿ ಈಸ್ ಡೂಯಿಂಗ್ ಸಮ್ ಅದರ್ ಜಾಬ್, ಬೇರೆ ವೃತ್ತಿಯಲ್ಲಿ ಇದ್ಕೊಂಡು ಕಲೆನ ಮಾಡ್ತಾ ಇದ್ದಾನೆ. ಇವ್ರ ಕಾರ್ಯಕ್ರಮ ನೋಡಿ ಕೆಲವರು ಇನ್ಸ್ಪೈರ್ ಆಗ್ಬೋದು ಮತ್ತೆ ಸೇರ್ಬೋದು ಅನ್ನೋ ಒಂದು ಉದ್ದೇಶ. ಇವರು ಅಷ್ಟೇ MBA ಮಾಡ್ಕೊಂಡಿದ್ದಾರೆ, ಓದಿನ ಜೊತೆ ಸಂಸ್ಕೃತಿ ಮತ್ತೆ ಈ ಒಂದು ಕಲೆಯಲ್ಲಿ ಮುಂದೆ ಬಂದಿದ್ದಾರೆ. ಬೇರೆ ದೇಶಗಳೆಲ್ಲ ನಮ್ಮ ಕಲಾ ಪ್ರದರ್ಶನ ನೀಡ್ತಾ ಇದ್ದಾರೆ. ಸೊ ಇದು ಒಂದು ದೊಡ್ಡ ಇನ್ಸ್ಪಿರೇಷನ್, ಮೋಟಿವೇಶನ್ ಫಾರ್ ಅದರ್ಸ್. ಜನರು ಬಂದರೆ ಏನೆಲ್ಲ ಮಾಡ್ಬೋದು, ಬಂದು ಒಳ್ಳೆ ಪ್ರದರ್ಶನ ಸರ್, ಪ್ರದರ್ಶನ ಮಾಡೋದಕ್ಕೆ ಎಷ್ಟೋ ವರ್ಷಗಳು ಆಗಿರುತ್ತೆ. ನಾವು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಹಲವಾರು ವರ್ಷಗಳನ್ನ ನಮ್ಮ ಮುಡುಪಾಗಿಟ್ಟು ಆ ಪ್ರದರ್ಶನವನ್ನು ನೋಡಿ ಸುಂದರವಾಗಿದೆ ಅಂತ ನೋಡಿದ್ರೆ ಮಾತ್ರ ಜನ ಬಯಸ್ತಾರೆ. ಸೊ ಅದನ್ನು ಒಂದು ಪಾಸಿಟಿವ್ ನೋಟೇ ಅಲ್ಲ. ಮತ್ತೆ ಕಲಾವಿದೆ ಆಗಿ ಫಿಲ್ಮ್ ಆಕ್ಟರ್ ಅಂತ ಹೇಳಿದರು, ಯಾಕೆ ಅವ್ರಿಗೆ ಫಿಲ್ಮ್ ಸಿಕ್ಕಿದೆ ಹೇಳಿ? ತುಂಬಾ ಒಳ್ಳೆ ಕಲಾವಿದೆ ಆಗಿರೋದ್ರಿಂದ ಈ ಕಲೆಯಿಂದ ಅವರಿಗೆ ಅವರ ಹೆಸರು ಕೊಟ್ಟು ಆ ಹೆಸರಿಂದ ಅವರಿಗೆ ಈ ಚಾನ್ಸಸ್ ಸಿಗ್ತಾರೆ. ಬಹಳ ಮಷ್ಟು ಇನ್ಸ್ಪಿರೇಷನ್ ಬೇರೆಯವ್ರಿಗೂ ಕಲಾವಿದರಿಗೆ ಸಿಗ್ಲಿ. ಯಾರಾದ್ರೂ ಆಕ್ಟರ್ ಆಗ್ಬೇಕಂದ್ರೆ ಇಂಥವ್ರ ಹತ್ರ ಕಲಿತ್ರೆ ಅವ್ರಿಗೂ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಸರ್, ಯಾವುದೇ ಒಂದು ಕಲೆ ಬೆಳಿಬೇಕಂದ್ರೆ ಪ್ರೋತ್ಸಾಹ ಮುಖ್ಯ, ಪ್ರೋತ್ಸಾಹ ಮತ್ತು ಸಪೋರ್ಟ್ ಮುಖ್ಯ. ನನಗೆ ಆ ಸಪೋರ್ಟ್ ನನ್ನ ಫ್ಯಾಮಿಲಿ ಮತ್ತು ಎಸ್ಪೆಷಲಿ ನಮ್ಮ ಹಸ್ಬೆಂಡಿಂದ ಆ ಪ್ರೋತ್ಸಾಹ ಸಿಕ್ತು. ನನಗೆ ಒಂದು ತಾಯಿಯಾಗಿ, ಹೌಸ್ ವೈಫ್ ಆಗಿ, ಡಾನ್ಸರ್, ಪ್ರೊಫೆಷ್ನಲ್ ಡಾನ್ಸರ್ ಆಗಿ ಮತ್ತೆ ಆ್ಯಕ್ಟಿಂಗ್ ಹೋಗ್ಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಸಮಯ ಕೊಡಬೇಕು. ಮೈಸೂರಲ್ಲಿ ಶೂಟಿಂಗ್ ಇತ್ತು, ಮಗಳನ್ನ ಬಿಟ್ಟು ಹೋಗಬೇಕಾಗಿತ್ತು, ಒಂದು ವಾರ ಮಗಳನ್ನ ಬಿಟ್ಟು ಹೋಗಬೇಕಾಗಿತ್ತು. ನಮ್ಮ ತಾಯಿ ಹೆಲ್ಪ್ ಮಾಡಿದ್ರು ಅದಕ್ಕೆ. ಅವ್ರು ನೋಡಿಕೊಂಡು ನನ್ನ ಮಗಳನ್ನೆಲ್ಲ ನೋಡ್ಕೊತಾ ಇದ್ರು. ಮತ್ತು ನಮ್ಮ ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿ, ನೀನು ಹೋಗು, ನಾನು ಇಲ್ಲೆಲ್ಲ ನೋಡ್ಕೋತೀನಿ, ಚಾನ್ಸ್ ಆ ಥರ ಸಿಗೋದೇ ಮುಖ್ಯ, ಹೋಗು ಅಂತ ಹೇಳಿ ಈ ಪ್ರೋತ್ಸಾಹದಿಂದನೇ ನಾನು ಮಾಡಲಿಕ್ಕಾಯಿತು. ವಿತೌಟ್ ಸಪೋರ್ಟ್